ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ದಿನೋತ್ಸವದ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್ ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೊಸೂರಿಂದ ಹೊಸ ರೋಡು, ಜೀಡಿ ಮರ, ಮೀಡಿಯಂ ಲೇಬಟ್ಟು, ಬೊಮ್ಮನಹಳ್ಳಿ, ನಗರ, ಅವಳಲ್ಲಿ ಎಲ್ಲ ಏರಿಯಾದಿಂದನೂ ನಾವು ಬಂದಿದ್ದೀವಿ. ಅಂಬೇಡ್ಕರ್ಗೆ ಬಂದು ಸಾಹೇಬ್ರನ್ನ ಕೈ ಮುಗಿದ್ರೆ ಇವತ್ತು ಊಟ ಕೊಡ್ಬೇಕು ಅಂತ ಸಂಘಟನೆಯಿಂದ ಒಂದ್ ಟೈಮ್ ಮಾತ್ರ ನಮ್ ಕೈಯಲ್ಲಾದಷ್ಟು ಎಲ್ಲ ಜನಕ್ಕೂ ಒಂದ್ ಟೈಮ್ ಅಂಬೇಡ್ಕರ್ ಹೆಸರು ಹೇಳಿ ಎಲ್ಲರಿಗೂ ಊಟ ಕೊಡ್ಬೇಕಂತ ನಮ್ಗೆ ತುಂಬಾ ಇಷ್ಟ ಆಯ್ತು. ಸಂಘಟನೆ ಸೇರಿ ಇದೆಲ್ಲ ಮಾಡ್ಬೇಕಂತ ನಮ್ಮ ಅಧ್ಯಕ್ಷರು ಬಂದ್ಬಿಟ್ಟು ವೆಂಕಟೇಶ್ ಸರ್, ಟೈಗರ್ ವೆಂಕಟೇಶ್ ಸರ್, ದಲಿತ್ ಟೈಗರ್ಸ್, ಬಿಟಿಎಂ ಲೇಔಟ್ ಅಂತ, ಬಿಟಿಎಂ ಲೇಔಟ್ ಸಿದ್ದಾಪುರ, ಆಲ್ ರೌಂಡ್ ಬೆಂಗಳೂರಿಂದ ಬಂದಿದ್ದೀವಿ ನಾವು. ಹೇಳಿ ಸರ್, ಇವತ್ತು 135ನೇ ಜಯಂತಿ 35ನೇ ಶುಭಾಶಯಗಳು. ಬಂದಿದ್ದೀವಿ. ನಮ್ಮ ಸಂಘಟನೆ ನಮ್ಮ ಉದ್ದೇಶ ಏನಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆಲ್ಲರೂ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಮ್ ಜನಾಂಗಕ್ಕೆ ಒಳ್ಳೆ ಒಂದು ಇವಾಗ ಧೈರ್ಯವಾಗಿ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ ಅವರೇ ಕಾರಣ ನಮ್ಗೆ. ಅದಕ್ಕೆ ಇವತ್ತು ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬ. ನಮ್ಗೆ ದೇಶದಲ್ಲಿ ಯಾವುದೇ ಹಬ್ಬಗಳು ನಮ್ಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ದು ಇವತ್ತು ಜಯಂತಿ ಆಗಿರೋದ್ರಿಂದ ನಮ್ಗೆ ಹಬ್ಬ ಇವತ್ತು ನಮ್ಮ ಜನಗಳಿಗೆಲ್ಲ ಟೋಟಲ್ ಇಂಡಿಯಾದಲ್ಲಿ. ಅದರಿಂದ ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಅಂತ. ಸರ್, ಇವತ್ತು ಸಾರ್ವಜನಿಕರು ಊಟ ಕೊಡ್ತಾ ಇದ್ರಿ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಒಂದ್ ಕಾಲದಲ್ಲಿ ನೀರ್ ಕುಡಿಯಕ್ಕೆ ನಮ್ಗೆ ಅವಕಾಶಗಳು ಇರ್ಲಿಲ್ಲ. ಆ ತರ ಇರುವಾಗ ನಾವ್ ನಿಂತ್ಕೊಂಡು ಮಾತಾಡ್ತೀವಿ ಅಂದ್ರೆ, ಒಂದು ನಮ್ಮ ಅಣ್ಣ ತಮ್ಮದ್ರಿಗೆ ಒಂದು ಎಲ್ಲಿಂದ ಬರ್ತಾರೆ, ಒಂದ್ ತುತ್ತು ಅನ್ನ ಕೊಡಕ್ಕೆ ನಮ್ಗೆ ಅಧಿಕಾರ ಕೊಟ್ಟಿದಾರಲ್ಲ ಸರ್, ಅಷ್ಟಿಗೆ ನಮ್ಗೆ ಖುಷಿ. ಇದೆಲ್ಲ ಅವ್ರು ಕೊಟ್ಟಿರೋದು ನಮ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ನಮ್ಗೆ ಸಂವಿಧಾನದಿಂದ ಬಂದ ಹಕ್ಕುಗಳಿಂದ ನಾವು ಇವತ್ತು ನಮ್ಮ ಕೈಯಿಂದ ಏನಾಗುತ್ತೆ ಪಾಪ ನಮ್ಮ ಅಣ್ಣ ತಮ್ಮರು ಬರ್ತಾರೆ, ಅವ್ರಿಗೊಂದು ಊಟ ಹಾಕೋದ್ರಿಂದ ನಮ್ಗೆ ಖುಷಿ ಆಗುತ್ತೆ ಸರ್, ಅಷ್ಟೇ. ಸರ್, ಕೊನೆಯದಾಗಿ ಒಂದು ಶುಭಾಶಯ ಹೇಳ್ಬಿಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್